ಮಿಸ್ಟರ್ ಹಸ್ಬೆಂಡ್ ಏನ್ ಸ್ಪೆಷಲ್ ಇವತ್ತು ಕಿಚನ್ ಅಲ್ಲಿ? ಇವತ್ತು ಸ್ಪೆಷಲ್ ಆಗಿ ಕುನಾಫಾ ಮಾಡ್ತಾ ಇದೀವಿ. ಕ್ರೀಮ್ ಹಾಕ್ತಾ ಇದ್ದಾರೆ. ವಾವ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಇದೊಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಸೊ ಅಲ್ಲೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್, ಇಲ್ಲೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲನೂ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು ವೀಕ್ಲಿ ವ್ಲಾಗ್ ಅಂತಲೇ ಹೇಳ್ಬೋದು ಇದು. ಸೊ ಒಂದು ವೀಕಲ್ಲಿ ಏನೇನಾಯಿತು ಅಂತ ಎಲ್ಲ ನಿಮಗೆ ತೋರಿಸ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವಾಗ ನಾವು ಬಂದಿರೋದು ತುಂಬ ಫೇಮಸ್ ಟೆಂಪಲ್. ಈ ದೇವಸ್ಥಾನ ನೋಡೇ ಗೊತ್ತಾಗಿರುತ್ತೆ ನಿಮಗೆ ಎಲ್ಲಿ ಅಂತ. ಸೊ ನಾವು ಬಂದಿರೋದು ಶ್ರೀ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ವಿ. ಇದು ಇರೋದು ಗಿರಿನಗರಲ್ಲಿ. ಈ ದೇವಸ್ಥಾನ ವಾರದಲ್ಲಿ 7 ದಿನವೂ ತುಂಬಾ ರಶ್ ಇರುತ್ತೆ. ದಿನಕ್ಕೆ 1000 ಜನ ಬರ್ತಾರೆ ಅನಿಸುತ್ತೆ ಈ ದೇವಸ್ಥಾನಕ್ಕೆ. ಆ್ಯಕ್ಚುಲಿ ಆಂಜನೇಯಂದು ವಾರ ಬಂದು ಶನಿವಾರ. ಬಟ್ ಶನಿವಾರ ಅಷ್ಟೇ ಅಲ್ಲ, ವಾರದಲ್ಲಿ 7 ದಿನವೂ ತುಂಬಾ ರಶ್ ಇರುತ್ತೆ. ಹಾಗೆ ನೋಡ್ಬೋದು ಎಷ್ಟು ಕಾಯಿ ಎಲ್ಲ ಕಟ್ಟೋಗ್ತಾರೆ ಇಲ್ಲಿ ಅಂತ. ಸೊ ಬನ್ನಿ ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಇವಾಗ ತಿಳಿಸ್ತೀನಿ ನಿಮಗೆ. ಸಾವಿರಾರು ಭಕ್ತಾದಿಗಳು ಬಂದು ಇಲ್ಲಿ ಹರಕೆ ಕಟ್ಟೋಗ್ತಾರೆ. ಸೊ ನೋಡ್ಬೋದು ದೇವಸ್ಥಾನ ಫುಲ್ಲು ಈ ಥರ ತೆಂಗಿನಕಾಯಿಗಳಿದೆ. ಸೊ ಇಲ್ಲಿ ಹೇಗೆ ತೆಂಗಿನಕಾಯಿ ಕಟ್ಟೋದು, ಯಾಕೆ ಕಟ್ತಾರೆ ಅಂತ ಎಲ್ಲ ನಿಮಗೆ ತಿಳಿಸ್ತೀನಿ ಬನ್ನಿ. ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಅಂದ್ಕೊಂಡು ಆ ಕೆಲಸ ಆಗಬೇಕು ಅಂತಂದರೆ ನೀವು ಇಲ್ಲಿ ಬಂದು ತೆಂಗಿನಕಾಯಿ ಕಟ್ಬೋದು. ಫಸ್ಟ್ ನೀವು ಬಂದು ಒಂದು ತೆಂಗಿನಕಾಯಿ ತೊಗೋಬೇಕಿಲ್ಲಿ. ಒಂದು ತೆಂಗಿನಕಾಯಿಗೆ 150 ರೂಪಾಯಿ ಅನಿಸುತ್ತೆ. ಆ ಟಿಕೆಟ್ ಕೌಂಟ್ರಲ್ಲಿ ತೊಗೊಂಡ್ಮೇಲೆ ನಿಮಗೆ ಅವರು ಒಂದು ತೆಂಗಿನಕಾಯಿ ಕೊಡ್ತಾರೆ. ಆ ತೆಂಗಿನಕಾಯಿನ ತೊಗೊಂಡು ದೇವಸ್ಥಾನಕ್ಕೆ ಹೋದರೆ, ಸೊ ದೇವಸ್ಥಾನದಲ್ಲಿ ಎಲ್ಲರನ್ನೂ ಈ ಥರ ಕೂಡಿಸಿ ದೇವ್ರ ಮುಂದೆ ಕೂಡಿಸಿ ಒಂದು ಅರ್ಚಕರು ಸಂಕಲ್ಪ ಮಾಡಿಸ್ತಾರೆ ಆ ತೆಂಗಿನಕಾಯಿ ಇಟ್ಕೊಂಡು. ಆ ಸಂಕಲ್ಪ ಆದಮೇಲೆ ನಿಮಗೆ ಒಂದು ಚಿಕ್ಕ ಕಾರ್ಡು ಅಂದರೆ ಹನುಮಂತನ ಮಂತ್ರ ಮತ್ತು ಒಂದು ದಾರ ಕೊಡ್ತಾರೆ. ಫಸ್ಟು ಆ ದಾರ ಕಟ್ಕೊಂಡು ತೆಂಗಿನಕಾಯಿ ನಿಮಗೆ ಸ್ಲಾಟ್ ಕೊಟ್ಟಿರ್ತಾರೆ. ಆ ಸ್ಲಾಟು ಆ ಸೀರೀಸ್ ಇವಾಗ ಎಸ್ ಅಂತಂದರೆ ಅಲ್ಲೇ ಹೋಗಿ ನೀವು ಕಟ್ಟಿ ಬರಬೇಕು. ಆ ಸೀರೀಸಲ್ಲಿ ಹೋಗಿ ಆ ತೆಂಗಿನಕಾಯಿ ಕಟ್ಟಿ ಕೈಗೆ ಈ ದಾರ ಕಟ್ಕೊಂಡು, ಈ ದಾರ ನಿಮ್ಮ ಕೈಯಲ್ಲಿ 16 ಡೇಸ್ ಇರಬೇಕು. ಹಾಗೆ 16 ಡೇಸಲ್ಲಿ 4 ಟೈಮ್ಸ್ ಬಂದು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಹೋಗ್ಬೇಕು ನೀವು. ಹಾಗೆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದಾಗ ನಿಮಗೆ ಆದರೆ 4 ಇಲ್ಲ ಅಂದರೆ 16 ಪ್ರದಕ್ಷಿಣೆ ಹಾಕಬೇಕು. ಹಾಗೆ ಅವ್ರು ನಿಮಗೆ ಒಂದು ಕಾರ್ಡ್ ಕೊಟ್ಟಿರ್ತಾರೆ, ಆಂಜನೇಯಂದು ಒಂದು ಮಂತ್ರ ಕೊಟ್ಟಿರ್ತಾರೆ. ಅದನ್ನು ನೀವು ಡೈಲಿ ಅಂದರೆ 16 ಡೇಸ್ನು ಡೈಲಿ 108 ಸಲ ಅದನ್ನು ಜಪ ಮಾಡಬೇಕು. ಹಾಗೆ ಒಂದು ಸಲ ಆದರೂ ಹನುಮಾನ್ ಚಾಲೀಸ್ ಹೇಳಬೇಕು. ಹಾಗೆ ಲಾಸ್ಟ್ ಡೇ ಅಂದರೆ 16th ಡೇ ಎಕ್ಸಾಕ್ಟ್ಲಿ ನೀವು 16th ಡೇ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡಿ ನೀವು ಕಟ್ಟಿರ್ತೀರಲ್ಲ, ಎಲ್ಲಿ ಕಟ್ಟಿರ್ತೀರಲ್ಲ ಆ ಕಾಯಿನ ತೊಗೊಂಡೋಗಿ ಏನೋ ಒಂದು ದೇವ್ರ ನಮಸ್ಕಾರ ಮಾಡಿಕೊಂಡು ಆ ಕಾಯಿನ ಮನೆಗೆ ತೊಗೊಂಡು ಆ ಕಾಯಿಯಿಂದ ಸ್ವೀಟ್ ಮಾಡಿ, ಸೊ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಆ ಸ್ವೀಟ್ನ ಮಾಡಿ ಹಂಚಬೇಕು. ಸೊ ನೋಡ್ಬೋದು ಇಲ್ಲಿ ಎಷ್ಟೊಂದು ಜನ ಬರ್ತಾರೆ ಅಂತ. ನಾವು ಕೂಡ ರೀಸೆಂಟಾಗಿ ಹೋಗಿದ್ವಿ ಈ ದೇವಸ್ಥಾನಕ್ಕೆ. ಸೊ ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದೀರಾ, ಹಾಗೆ ಕಾಯಿ ಕೂಡ ಕಟ್ಟಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಮಂಡಾಳ ಒಗ್ಗರಣೆ ಮಾಡ್ತಾಯಿದ್ದೀವಿ. ಅವತ್ತು ಮನೆಗೆ ತುಂಬ ಜನ ಬಂದಿದ್ದರು. ಅದಕ್ಕೆ ನನ್ನ ಹಸ್ಬೆಂಡ್ ಏನಾದರೂ ಬ್ರೇಕ್ಫಾಸ್ಟ್ ಮಾಡು ಅಂತ ಹೇಳಿದ್ರು ಎಲ್ಲರಿಗೂ. ಅದಕ್ಕೋಸ್ಕರ ಎಲ್ಲರಿಗೂ ಮಂಡಾಳ ಒಗ್ಗರಣೆ ಮಾಡಿದ್ರೆ ಆಯಿತು ಅಂತ ಮಂಡಾಳ ಒಗ್ಗರಣೆ ಮಾಡ್ತಾಯಿದ್ವಿ. ಹಾಗೆ ನೋಡ್ಬೋದು ನಾವು ಊರಿಂದ ಒಂದು ಈ ಥರ ದೊಡ್ಡ ಚೀಲ ತರಿಸಿಟ್ಕೊಂಡ್ಬಿಟ್ಟಿರ್ತೀವಿ. ಸೊ ಯಾಕಂದರೆ ನಮ್ಮ ಮನೆಗೆ ಬರೋರು ಹೋಗೋರು ಜಾಸ್ತಿ. ಹಾಗೆ ವೀಕ್ಲಿ ಟ್ವೈಸ್ ಆದರೂ ಮಂಡಾಳ ಒಗ್ಗರಣೆ ಮಾಡ್ತೀವಿ. ಆ ಪ್ಯಾಕೆಟ್ ಎಲ್ಲ ತಂದರೆ ನಮ್ಗೆ ಈಡಾಗೋದಿಲ್ಲ. ಅದಕ್ಕೋಸ್ಕರ ಒಂದು ದೊಡ್ಡ ಚೀಲ ತರಿಸಿಟ್ಟಿರ್ತೀವಿ. ಹಾಗೆ ಮಂಡಾಳ ಒಗ್ಗರಣೆ ಮಾಡೋದು ಕೂಡ ತುಂಬಾ ಈಸಿ. ಮಂಡಾಳ ಒಗ್ಗರಣೆ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ಮಿರ್ಚಿ ಮಾಡಬೇಕಾಗಿತ್ತು. ಅವತ್ತು ಮೆಣಸಿನ್ಕಾಯಿ ಸರಿ ಇದ್ದಿಲ್ಲ, ಅದಕ್ಕೋಸ್ಕರ ಈರುಳ್ಳಿ ಬಜ್ಜಿ ಮಾಡ್ತಾಯಿದ್ದೀವಿ ಇಲ್ಲಿ. ಇದು ಒಂದು ಉತ್ತರ ಕರ್ನಾಟಕದ ಫೇಮಸ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಮಂಡಾಳ ಒಗ್ಗರಣೆ ಮತ್ತು ಮಿರ್ಚಿ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಯಾರೆಲ್ಲ ಉತ್ತರ ಕರ್ನಾಟಕದವ್ರಿಗೆ ಏನೋ ಮಂಡಾಳ ಒಗ್ಗರಣೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವಾಗ ನೀವು ನೋಡ್ತಾ ಇರೋದು ನಾವು ಮೈಸೂರಿಗೆ ಹೋಗಿದ್ದ ವಿಡಿಯೋ. ಆಷಾಢ ಟೈಮಲ್ಲಿ ಮೈಸೂರಿಗೆ ಹೋಗಿದ್ವಿ. ಅವತ್ತು ಆಷಾಢ ಶುಕ್ರವಾರ ಆಗಿತ್ತು ಅನಿಸುತ್ತೆ. ಸೊ ಶುಕ್ರವಾರ ದಿನ ಮೈಸೂರಿಗೆ ಹೋಗಿ ಬರೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಮೈಸೂರಿಗೆ ಹೋಗಿದ್ವಿ. ಸೊ ನಿಮಗೆಲ್ಲ ಗೊತ್ತು ಆಷಾಢ ಮತ್ತು ಶ್ರಾವಣ ಟೈಮಲ್ಲಿ ದೇವಸ್ಥಾನಗಳೆಲ್ಲ ಎಷ್ಟು ರಶ್ ಇರುತ್ತೆ ಅಂತ. ಸೊ ನಾವು ಕೂಡ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೋಗಿದ್ವಿ. ದೇವಸ್ಥಾನ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು ಅಂತ. ಸೊ ನಮಗೆ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ಆವತ್ತಿನ ದಿನ. ಹಾಗೆ ಚಾಮುಂಡಿ ಬೆಟ್ಟದಿಂದ ವ್ಯೂ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನಾವು ಯಾವಾಗಲೂ ಮೈಸೂರಿಗೆ ಹೋದಾಗ ಫಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ವಿ. ಯಾವಾಗಲೂ ಬೆಳಗ್ಗೆ ಟೈಮಲ್ಲೇ ಹೋಗ್ತಾಯಿದ್ವಿ. ನೈಟ್ ವ್ಯೂ ನೋಡಿದ್ದಿಲ್ಲ ನಾನು. ಸೊ ಸೂಪರಾಗಿತ್ತು ನೈಟ್ ವ್ಯೂ ನೋಡೋಕ್ಕೆ.
ಹಾಗೆ ಇಲ್ಲಿ ನೋಡ್ಬೋದು ಎಷ್ಟು ತರಕಾರಿ ತಂದಿದ್ದಾರೆ ಊರಿಂದ ಅಂತ. ನಮ್ಮ ಆಂಟಿ ಮತ್ತು ನಮ್ಮ ಅತ್ತೆ ಬಂದಿದ್ದರು ಬೆಂಗಳೂರಿಗೆ. ಸೊ ಬರಬೇಕಾದ್ರೆ ಅಲ್ಲಿ ಊರಲ್ಲಿ ಅವ್ರ ಊರಲ್ಲಿ ಫ್ರೆಶ್ ಆಗಿ ಸಿಗುತ್ತೆ ಅಂತ ಕರಿಬೇವು, ಪಾಲಕ್ಕು, ಮೆಣಸಿನ್ಕಾಯಿ, ಲಿಂಬೆಹಣ್ಣು, ಟೊಮೊಟೊ, ಸೊ ಏನು ಸಿಗುತ್ತೆ ತರಕಾರಿ ಎಲ್ಲ ತಂದಿದ್ರು. ಹಾಗೆ ಇಲ್ಲಿ ಒಂದು ಬಾಕ್ಸ್ ಫುಲ್ ಆಫ್ ಶಾವಿಗೆ ತಂದಿದ್ರು. ಎಷ್ಟು ತರಕಾರಿ ಎಲ್ಲ ತಂದಿದ್ರು. ಅದಕ್ಕೆ ಹೇಳ್ತಾ ಇದ್ದೆ ಎಲ್ಲ ನಾನು ಮಾರಕ್ಕೆ ಹೋಗ್ಬೇಕು ಇವನ್ನೆಲ್ಲ ಅಂತ ಹೇಳಿ. ಸೊ ಇವಾಗ ಎಲ್ಲರೂ ಕುತ್ಕೊಂಡು ಸೊಪ್ಪೆಲ್ಲ ಸೋಸ್ತಾ ಇದ್ವಿ. ಹಾಗೆ ಊರಿಂದ ಕಾರ್ಜಿಕಾಯಿ ಕೂಡ ತಂದಿದ್ರು. ಇದು ನಮ್ಮ ಕಡೆ ಫೇಮಸ್ಸು, ಬಟ್ ಈ ಕಡೆ ಎಲ್ಲ ಸಿಗಲ್ಲ ಅನಿಸುತ್ತೆ. ನಮ್ಮ ಕಡೆ ಇದು ಮಳೆಗಾಲದಲ್ಲಿ ಅಷ್ಟೇ ಸಿಗೋದು. ಇವಾಗ ಡ್ರೈ ಫ್ರೂಟ್ಸ್ ತೊಗೊಂಬಣಕ್ಕೆ ಅಂತ ಬೊಲಾಸಿಗೆ ಬಂದಿದ್ವಿ. ಇಲ್ಲಿ ಬೆಸ್ಟ್ ಕ್ವಾಲಿಟಿ ಆಫ್ ಡ್ರೈ ಫ್ರೂಟ್ಸ್ ಸಿಗುತ್ತೆ. ಮನೇಲಿ ಡ್ರೈ ಫ್ರೂಟ್ಸ್ ಖಾಲಿಯಾಗಿ ತುಂಬ ದಿನ ಆಗಿತ್ತು. ತೊಗೊಂಬರೋಣ ಅಷ್ಟರಲ್ಲಿ ಅದು ಮರ್ತೇ ಹೋಗ್ತಾ ಇತ್ತು. ಅದಕ್ಕೋಸ್ಕರ ಹೆಂಗೋ ನಾವು ಒಂದು ಪಾರ್ಕಿಗೆ ವಾಕ್ ಅಂತ ಬಂದಿದ್ವಿ. ಅದ್ರ ಮುಂದೆನೇ ಇದು ಬೋಲಾಸ್ ಇತ್ತು. ಸೊ ತೊಗೊಂಡು ಹೋಗೋಣ ಅಂತ ಹೇಳಿ ಇವಾಗ ಮನೆಗೆ ಏನೇನು ಬೇಕು ಎಲ್ಲ ಡ್ರೈ ಫ್ರೂಟ್ಸ್ ತೊಗೊಂಬಂದಿದ್ವಿ. ಬಂದ ತಕ್ಷಣ ಎಲ್ಲನೂ ಅನ್ಪ್ಯಾಕ್ ಮಾಡಿ ಎಲ್ಲ ಅದಕ್ಕೆ ಬಾಟಲ್ಗೆಲ್ಲ ಹಾಕಿ ಇಡ್ತಾ ಇದ್ದೆ. ಮಿಸ್ಟರ್ ಹಸ್ಬೆಂಡ್ ಏನು ಸ್ಪೆಷಲ್ ಇವತ್ತು ಕಿಚನಲ್ಲಿ? ಇವತ್ತು ಸ್ಪೆಷಲ್ ಆಗಿ ಕುನಾಫಾ ಮಾಡ್ತಾ ಇದೀವಿ. ಓಕೆ. ಸೊ ಶಿ ಇಸ್ ಮೈ ಅಸಿಸ್ಟೆಂಟ್. ಏನಂದ್ರೆ ಕುನಾಫಾಗೆ ನಮಗೆ ರಾ ಮೆಟೀರಿಯಲ್ ಅದು ಸಿಗಲ್ಲ ಡೌಫು. ಹಾಗಾಗಿ ಇದನ್ನ ಶಾವಿಗೆ ಅಂದ್ರೆ ಆಲ್ರೆಡಿ ರೋಸ್ಟೆಡ್ ಶಾವಿಗೆ ತಗೊಂಡಿದೀವಿ. 400 ಗ್ರಾಮ್ ಇದು. ತುಪ್ಪದ ಜೊತೆಗೆ ಜಸ್ಟ್ ಫ್ಲೇವರ್ ಕೋಸ್ಕರ ಅಂತೇಳಿ ಪ್ಯೂರ್ ಸ್ಯಾಫ್ರನ್ ತಗೊಂಡಿದೀವಿ. ಸೊ ಕಾರ್ನ್ ಫ್ಲೋರ್ 2 ಸ್ಪೂನ್, ಶುಗರ್ 3 ಸ್ಪೂನ್, ಪಿಸ್ತಾ, ಇಲಾಚಿ ಪೌಡರ್ ಅಂಡ್ ಚೀಸ್ ಅಂಡ್ ಮಿಲ್ಕ್. ಇದು ಎಲ್ಲದನ್ನು ಯೂಸ್ ಮಾಡಿ ಇವತ್ತು ವಿ ವಿಲ್ ಪ್ರಿಪೇರ್ ಎಮ್ಮಿ ಕುನಾಫಾ. ಬಟ್ ಹೇಗಾಗುತ್ತೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಟ್ರಯಲ್ ಆ್ಯಂಡ್ ಎರರ್. ವಿಲ್ ಡೂ ದ್ಯಾಟ್. ಯಾಕಂದ್ರೆ ಸುವರ್ಣ ಮಲೆಮಠ ಅವ್ರು ಕೇಳಿದ್ದಾರೆ. ವಿಲ್ ಡೂ. ಈಗ 400 ಗ್ರಾಮ್ ರೋಸ್ಟೆಡ್ ಶಾವಿಗೆ ತಗೊಂಡಿದ್ದೀವಿ. ಫಸ್ಟ್ ಮಿಲ್ಕ್ ಗ್ಯಾಸ್ ಹಚ್ಚೋಕಿನ ಮುಂಚೆ ಸೊ 3 ಟೀ ಸ್ಪೂನ್ ಶುಗರ್. ನಿಮಗೆ ಜಾಸ್ತಿ ಬೇಕಾಯ್ತು ಅಂದರೆ 1 ಸ್ಪೂನ್ ಆ್ಯಡ್ ಮಾಡ್ಬೋದು. ಗ್ಯಾಸ್ ಆನ್ ಮಾಡೋದು ಬೇಡ. ಈಗ ಇಲ್ಲಿ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀವಿ. ಇದನ್ನ ಹಾಕೋಣ. ಇದನ್ನು ಹಾಕಿದ್ಮೇಲೆ ಚೆನ್ನಾಗಿ ಇದು ಮಾಡಿ. ಯಾಕಂದರೆ ಕಾರ್ನ್ಫ್ಲೋರ್ ಲಂಪ್ ಆಗೋದು ಬೇಡ. ಆ್ಯಂಡ್ ಶುಗರ್ ಸಹ ಕರ್ಕೊಳ್ಳಿ. ಚೆನ್ನಾಗಿದು ಮಿಕ್ಸ್ ಮಾಡ್ಕೊಳ್ಳಿ. ಆಫ್ಟರ್ 10 ಮಿನಿಟ್ಸ್ ಈ ಥರ ತಿರುಗಿಸಿ ನೋಡ್ಬೋದು. ಇದು ಹಾಲು ಮತ್ತು ಕಾರ್ನ್ಫ್ಲೋರು, ಶುಗರ್ ಇಷ್ಟು ಗಟ್ಟಿಯಾಗಿದೆ. ಇವಾಗ ಒಂಥರ ಕ್ರೀಮ್ ಥರ ಆಗಬೇಕಿದು. ಸೊ ಇವಾಗ ಇದರಲ್ಲಿ ಚೀಸ್ ಮಿಕ್ಸ್ ಮಾಡ್ತಿದ್ದಾರೆ. ಸೊ ನೋಡ್ಬೋದು ಕನ್ಸಿಸ್ಟೆನ್ಸಿ ಸ್ವಲ್ಪ ಒಂಥರ ಕ್ರೀಮ್ ಥರ ಗಟ್ಟಿ ಆದರೆ ಈಗ ಈ ಕನ್ಸಿಸ್ಟೆನ್ಸಿ ಬರಬೇಕು. ಇಟ್ಸ್ ಲೈಕ್ ಏನಂದರೆ ಕ್ರೀಮ್ ಥರ ಆಗಬೇಕು. ಕ್ರೀಮ್ ಥರ ಆದಮೇಲೆ ಜಸ್ಟ್ ಸ್ಟಿರ್ ಮಾಡಿದ್ಮೇಲೆ ನಾನೀಗ ಚೀಸ್ ತೊಗೊತಾ ಇದ್ದೀನಿ. ಮೋಸ್ಟ್ಲಿ 3 ಕ್ಯೂಬ್ಸು ತೊಗೋಬೋದು. ನಾನು 2 ಕ್ಯೂಬ್ ತೊಗೊಳ್ತಾ ಇದ್ದೀನಿ. ಈಗ ಅದು ಚೀಸು ಚೆನ್ನಾಗಿ ಮಿಕ್ಸ್ ಆಗಿ ಪೇಸ್ಟ್ ಆಗಬೇಕು. ಆ ಥರ ನೋಡ್ಕೊಳ್ಳಿ. ಲಂಪ್ ಆಗಬಾರ್ದು ಯಾವುದೇ ಕಾರಣಕ್ಕೂ. ಓಕೆ ಸರ್. ಇದು ಕ್ರೀಮ್ ಎಷ್ಟು ಚೆನ್ನಾಗಾಗಿದೆ ನೋಡಿ. ಓಕೆ. ಸೊ ಈಗ ಶುಗರ್ ಸಿರಪ್ ಮಾಡ್ಕೊಳ್ಳೋಣ. ಒಂದು 150 ml ನೀರು ಹಾಕ್ಕೊಳ್ಳಿ. ಅದಕ್ಕೆ ಒಂದು 100 ml ಶುಗರ್, 100 ml ಶುಗರ್ ಹಾಕ್ಕೊಳ್ಳಿ. ಓಕೆ. ಶುಗರ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ಟಿರ್ ಮಾಡಿ. ಈಗ ಸೊ ಇವಾಗ ಶುಗರ್ ಎಲ್ಲ ಮೆಲ್ಟ್ ಆಗಿ ಶುಗರ್ ಸಿರಪ್ ಆಗಿದೆ. ಇವಾಗ ಇಲ್ಲಿ ರೋಸ್ಟೆಡ್ ಶಾವಿಗೆಗೆ ತುಪ್ಪ ಮತ್ತೆ ಕೇಸರಿ ಅದನ್ನ ಮಿಕ್ಸ್ ಮಾಡ್ತಿದ್ಯಾ ಹಿಂಗೆ? ಅಂದ್ರೆ ಕಲರ್ಗೋಸ್ಕರ ಹಾಕಿರೋದು ಕೇಸರಿ ಅಷ್ಟೇ. ಕಲರ್ಗೋಸ್ಕರ. ಓಕೆ. ಏನ್ ಮಾಡ್ಬೇಕು ಇದನ್ನ ಇದಕ್ಕೆ ತುಪ್ಪನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಬೇಕು. ಓಕೆ. ಸೊ ಒಂದು ಪ್ಯಾನ್ ಮೇಲೆ ಇವಾಗ ಈ ಥರ ಏನು ಶಾವಿಗೆನೆಲ್ಲ ಹಿಂಗೆ ಪ್ರೆಸ್ ಮಾಡ್ಕೋಬೇಕು. ಸೊ ಇವಾಗ ಇದ್ರ ಮೇಲೆ ಕ್ರೀಮ್ ಹಾಕ್ತಾ ಇದ್ದಾರೆ. ವಾವ್,
ಇದು ಯಾಲಕ್ಕಿ ಯಾಲಕ್ಕೆಲ್ಲ ಹಾಕಿರಲ್ಲ ಸಾಕು. ಹಾಕಿ ಅದಕ್ಕೆ ಈಗ ಆ ಕ್ರೀಮ್ ಮೇಲೆ ಇನ್ನೊಂದು ಲೇಯರ್ ಶಾವ್ಗೆ ಹಾಕಿದ್ದಾರೆ ಈ ಥರ. ನೋಡೋಕ್ಕೆ ಚೆನ್ನಾಗಿ ಕಾಣ್ತಿದೆ, ಬಟ್ ತಿನ್ಬೇಕಾದ್ರೆ ಹೆಂಗಿರುತ್ತೆ ನೋಡಬೇಕು. ಸೊ ಈಗ ಇಷ್ಟೊತ್ತು ಗ್ಯಾಸ್ ಆನ್ ಮಾಡಿದ್ದಿಲ್ಲ ಅಂತ ನೋಡ್ಬೋದು. ಇವಾಗ ಗ್ಯಾಸ್ ಆನ್ ಮಾಡಿ 2 ಮಿನಿಟ್ಸ್ ಈ ಥರ ಕುಕ್ ಮಾಡ್ಬೇಕು ಇದನ್ನ. ಇದು ಒಂದೇ ಸಾರಿ, ರಾಂಗ್ ಶಾವ್ಗೆ ನಾವು ತಗೊಂಡಿದ್ವಿ. ಏನೋ ಮಾಡಕ್ ಹೋಗಿ ಏನೋ ಆಯ್ತು, ಬಟ್ ಆಗಿದೆ. ಮಗ್ಗಣ ಮಾಡು, ಆಗ್ತಾ ಇಲ್ಲ. ತಿನ್ನೋಡ ಏನೋ ಮಾಡಕ್ ಹೋಗಿ ಏನೋ ಆಯ್ತು. ಹೆಂಗೆ ಆಗಿದೆನಾ ಇಲ್ಲ? ಗಟ್ಟಿಲ್ಲ ಶಾವ್ಗೆ ಯಾವ ಶಾವ್ಗೆ ತೋರಿಸಿದ್ರು ಅದರಲ್ಲಿ? ಶಾವ್ಗೆ ರಾಂಗ್ ಬಿಡು. ಕುನಾಫಾ ಮಾಡಕ್ ಹೋಗಿ ಏನೋ ಆಯ್ತು. ಇದು ಯಾಕೋ ಹೋಗಿ ಗಿನಾಫಾ ಬಟ್ ಇಟ್ಸ್ ಗುಡ್ ಆಕ್ಚುಲಿ. ಫ್ಲಾಪ್ ಮಾಡಿ ಹೆಂಗ್ ಮಾಡ್ತಿದ್ದಾರೆ. ಮತ್ತೆ ಹಾಲು ಕೂಸಮ ಇದು ಒಂದೇ ಫುಲ್ ಹಾಕೋದ್ ಬೇಡ, ಒಂದು ಪಾರ್ಟ್ ಅದ್ರ ಹಾಕಿ ಹಿಂಗ ಕೂಸಮ ಅಷ್ಟೇ. ಕುನಾಫಾ ಫ್ಲಾಪ್ ಆಯ್ತು. ಇವಾಗ ಅದನ್ನ ಶಾವ್ಗೆ ಕೀರ್ ಮಾಡ್ತಾ ಇದೀವಿ. ಸ್ವಲ್ಪ ಹಾಲು ಹಾಕಿ ಜಸ್ಟ್ ಇದನ್ನ ಇದಕ್ಕೆ ಹಾಕಿ ಸೊ ನಾರ್ಮಲ್ ಶಾವಿಗೆ ಪಾಯಸ ಮಾಡ್ತೀವಿ. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಶಾವಿಗೆ ಪಾಯಸ ಮಾಡ್ತಾ ಇದೀವಿ ಇವಾಗ. ಸೊ ನೋಡೋದಲ್ಲ, ನನ್ನ ಹಸ್ಬೆಂಡ್ ಏನೋ ಮಾಡೋಕ್ಕೆ ಹೋಗಿದ್ರು ಪಾಪ, ಅದೇನೋ ಆಯಿತು. ಬಟ್ ವೇಸ್ಟ್ ಮಾಡಬಾರ್ದು ಅಂತ ಶಾವಿಗೆ ಪಾಯಸ ಮಾಡಿದ್ವಿ. ಸ್ವಲ್ಪ ಮಿಲ್ಕು ಮತ್ತು ಕಂಡೆನ್ಸ್ ಮಿಲ್ಕ್ ಹಾಕಿ ಮಾಡಿದ್ವಿ. ಶಾವಿಗೆ ಪಾಯಸ ಕೂಡ ತುಂಬಾ ಚೆನ್ನಾಗಾಗಿತ್ತು. ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.